ಹಾಯ್ ಥಿಂಕರ್ಸ್, ಭೂಮಿಯಲ್ಲಿ ಸಿಕ್ಕ ಕೆಲವು ಅವಶೇಷಗಳನ್ನು ಆಧಾರವಾಗಿಟ್ಕೊಂಡು ಸಾವಿರಾರು ವರ್ಷಗಳ ಹಿಂದೆ ಅಳಿದು ಹೋಗಿರುವ ಪ್ರಾಣಿಗಳನ್ನ ಈಗಿನ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅವುಗಳ ಮೇಲೆ ಆಲ್ರೆಡಿ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಅದೇ ರೀತಿ ಇನ್ನೂ ಕೆಲವು ಪ್ರಾಣಿಗಳ ದೇಹ ಅನ್ನೋದು ಮಂಜುಗಡ್ಡೆಯಲ್ಲಿ ಹೆಪ್ಪುಗಟ್ಟಿದ ರೂಪದಲ್ಲಿ ಸಿಕ್ಕಿವೆ. ಅದು ಕೂಡ ಸಾವಿರಾರು ವರ್ಷಗಳ ಹಿಂದೆ ಹೆಪ್ಪುಗಟ್ಟಿದ ಜೀವಿಗಳು. ನಿಮ್ಗೆ ಗೊತ್ತಾ, ಒಂದು ಅಳಿದು ಹೋಗಿರುವ ಪ್ರಾಣಿಯ ದೇಹದಲ್ಲಿ ರಕ್ತ ಕೂಡ ಸಿಕ್ಕಿದೆ. ಸೋ ಥಿಂಕರ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅಳಿದು ಹೋಗಿರುವ ಜೀವಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ಈ ವಿಡಿಯೋ ನೋಡುವಾಗ ನಿಮ್ಗೆ ಗೂಸ್ ಬಂಪ್ಸ್ ಬರೋದು ಪಕ್ಕಾ. ಅದಕ್ಕೆ ಜಲ್ದಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ನಂಬರ್ 7, ಲೆನಾ ಆರ್ಸ್. ಕುದುರೆಗಳ ಜಾತಿಗಳಲ್ಲಿ ಅಳಿದು ಹೋಗಿರುವ ಒಂದು ಕುದುರೆ ಜಾತಿ ಇದು. ನೋಡುವುದಕ್ಕೆ ಮಾತ್ರ ಈಗಿನ ಕಾಡು ಕುದುರೆಗಳ ತರನೇ ಕಾಣಿಸ್ತಾ ಇತ್ತು. ಆದ್ರೆ ಹಿಮಯುಗದ ಕಾಲದಲ್ಲಿ ಜೀವಿಸಿದ್ದ ಕಾರಣ ಇದರ ದೇಹದ ಮೇಲಿನ ಕೂದಲುಗಳು ಈಗಿನ ಕುದುರೆಗಳಿಗಿಂತ ಹೆಚ್ಚಾಗಿರುತ್ತಿತ್ತು. 2018 ಸೈಬೀರಿಯಾದ ಒಂದು ಪ್ರದೇಶದಲ್ಲಿ 40,000 ವರ್ಷಗಳ ಪುರಾತನವಾದ ಒಂದು ಲೆನಾ ಕುದುರೆ ಮರಿಯ ದೇಹ ಸಿಕ್ಕಿದೆ. ಚರಿತ್ರೆಯಲ್ಲಿ ಹೆಚ್ಚು ಸುರಕ್ಷಿತವಾಗಿ ಮಂಜುಗಡ್ಡೆಯಲ್ಲಿ ಹೆಪ್ಪುಗಟ್ಟಿದ ದೇಹ ಇದು. ಈ ಕುದುರೆ ಮರಿ ಸತ್ತಾಗ ಇದರ ವಯಸ್ಸು ಕೇವಲ 2-3 ತಿಂಗಳು ಅಷ್ಟೇ. ಪ್ರಪಂಚದಲ್ಲಿ ಸಿಕ್ಕ ಹಿಮಯುಗದ ಪ್ರಾಣಿಗಳ ಅವಶೇಷಗಳಲ್ಲಿ ರಕ್ತ ಸಿಕ್ಕಿರುವ ಎರಡನೇ ದೇಹ ಇದು. ಮೊದಲನೇದು ಬಂದು 30,000 ವರ್ಷಗಳ ಪುರಾತನವಾದ ಒಂದು ಮ್ಯಾಮೋತ್. ಆದ್ರೆ ಈ ಪ್ರಪಂಚದಲ್ಲಿ ಸಿಕ್ಕಿರುವ ಅತ್ಯಂತ ಪುರಾತನವಾದ ರಕ್ತ ಈ ಲೆನಾ ಕುದುರೆ ಮರಿದು. ವಿಜ್ಞಾನಿಗಳ ಪ್ರಕಾರ ಈ ಕುದುರೆ ಜಾತಿಯನ್ನ ಕ್ಲೋನಿಂಗ್ ಮಾಡೋದು ತುಂಬಾನೇ ಸುಲಭ ಅಂತೆ. ಆದ್ರೆ ನೋಡುವುದಕ್ಕೆ ಮಾತ್ರ ಈಗಿನ ಕುದುರೆಗಳ ತರಾನೇ ಇದು ಕಾಣಿಸುತ್ತೆ. ನಂಬರ್ 6, ವೂಲಿ ಮ್ಯಾಮತ್. ವೂಲಿ ಮ್ಯಾಮತ್ಸ್ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರು ಕೇಳಿರ್ತೀರಾ. ಹಾಗೂ 10,000 ವರ್ಷಗಳ ಹಿಂದೆ ಈ ವೂಲಿ ಮ್ಯಾಮತ್ಗಳು ಅಳಿದು ಹೋಗಿವೆ ಅಂತ ಕೇಳಿರ್ತೀರಾ. ಆದ್ರೆ ಇದರಲ್ಲಿ ಸ್ವಲ್ಪ ಮಾತ್ರವೇ ನಿಜ ಇದೆ. ಅಂದ್ರೆ ಹಿಮಯುಗ ಮುಗಿಯುವ ಸಮಯದಲ್ಲಿ ಕಂಪ್ಲೀಟ್ ಆಗಿ ಇವು ಅಳಿದು ಹೋಗಿಲ್ಲ. ಬದಲಿಗೆ 3,500ದಿಂದ 4,000 ವರ್ಷಗಳ ಹಿಂದಿನ ಕಾಲದವರೆಗೂ ಈ ಪ್ರಾಣಿಗಳು ಭೂಮಿಯ ಮೇಲೆ ಜೀವಿಸಿದ್ದವು. ಕೆಲವು ಸಂಶೋಧಕರ ಪ್ರಕಾರ ಗೀಜಾ ಪಿರಮಿಡ್ ಕಟ್ಟಿದ ನಂತರ ಕೂಡ 8 ವರ್ಷಗಳ ಕಾಲ ಭೂಮಿಯ ಮೇಲೆ ಇವು ಜೀವಿಸಿದ್ವು. ನಾರ್ಮಲ್ ಆಗಿ ಹಿಮಯುಗ ಮುಗಿದ ಮೇಲೆ ಈ ವೂಲಿ ಮ್ಯಾಮತ್ಗಳ ಸಂಖ್ಯೆ ತುಂಬಾನೇ ಕಡಿಮೆಯಾಗಿತ್ತು ಅನ್ನೋದು ಮಾತ್ರ ನಿಜ. ಜೊತೆಗೆ ಆಗಿನ ಕಾಲದ ಮನುಷ್ಯರು ಇವುಗಳನ್ನ ಹೆಚ್ಚಾಗಿ ಬೇಟೆಯಾಡಿದ ಕಾರಣ ಈ ವೂಲಿ ಮ್ಯಾಮತ್ಸ್ ಕಂಪ್ಲೀಟ್ ಆಗಿ ಅಳಿದು ಹೋಗಿವೆ. ಮನುಷ್ಯರು ಹೆಚ್ಚಾಗಿ ಬೇಟೆಯಾಡಿದ ಪ್ರಾಣಿಗಳಲ್ಲಿ ಈ ವೂಲಿ ಮ್ಯಾಮತ್ಸ್ ಕೂಡ ಒಂದು. ಆಗಾಗ ಈ ಪ್ರಾಣಿಯ ಅವಶೇಷಗಳು ಸಿಗುತ್ತಲೇ ಇರ್ತವೆ. ಆದ್ರೆ 2007ರಲ್ಲಿ ಮಂಜುಗಡ್ಡೆಯಲ್ಲಿ ಒಂದು ಮರಿ ವೂಲಿ ಮ್ಯಾಮತ್ ಸಿಕ್ಕಿದೆ. ಅದರ ಹೆಸರು ಲ್ಯೂಬಾ. ಇದರ ದೇಹದಿಂದ ವಿಜ್ಞಾನಿಗಳು ಹಲವಾರು ಮಾಹಿತಿಗಳನ್ನ ತಿಳಿದುಕೊಳ್ತಾರೆ. ಜೊತೆಗೆ 2010ರಲ್ಲಿ ಸೈಬೀರಿಯಾದ ಒಂದು ಪ್ರದೇಶದಲ್ಲಿ ಇನ್ನೊಂದು ಯೂಕಾ ಹೆಸರಿನ ಮ್ಯಾಮತ್ ಕೂಡ ಸಿಗುತ್ತೆ. ಇಲ್ಲಿಯವರೆಗೂ ಸಿಕ್ಕಿದ ಮ್ಯಾಮತ್ಗಳ ಅವಶೇಷಗಳಲ್ಲಿ ಇದು ತುಂಬಾನೇ ಹೆಚ್ಚು ಸುರಕ್ಷಿತವಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಮ್ಯಾಮತ್ಗಳ DNA ಅನ್ನ ಬಳಸಿಕೊಂಡು ವಿಜ್ಞಾನಿಗಳು ಮತ್ತೆ ಭೂಮಿಯ ಮೇಲೆ ಮ್ಯಾಮತ್ಸ್ ಗಳನ್ನ ಹುಟ್ಟಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಅದು ಕೂಡ ಏಷ್ಯನ್ ಆನೆಗಳ ಜೊತೆ ಮ್ಯಾಮತ್ ಗಳನ್ನ ಕ್ಲೋನಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಸೈಬೀರಿಯಾದ ಹಿಮದಲ್ಲಿ ಈ ವೂಲಿ ಮ್ಯಾಮತ್ ಗಳನ್ನ ನಾವು ಕಣ್ಣಾರೆ ನೋಡಬಹುದು. ನಂಬರ್ 5, ಯುರೇಷಿಯನ್ ಕೇವ್ ಲಯನ್. ಫ್ರೆಂಡ್ಸ್, ಈಗಿನ ಕಾಲದಲ್ಲಿರುವ ಆಫ್ರಿಕಾದ ಸಿಂಹಗಳನ್ನ ನೀವೆಲ್ಲರೂ ನೋಡಿರ್ತೀರಾ. ಈ ಸಿಂಹಗಳ ಮೇಲೆ ಈ ರೀತಿಯ ಕೂದಲುಗಳು ಇರ್ತವೆ. ಆದ್ರೆ ಯುರೇಷಿಯನ್ ಗುಹೆ ಸಿಂಹಕ್ಕೆ ಈ ರೀತಿಯ ಕೂದಲುಗಳು ತುಂಬಾನೇ ಕಡಿಮೆ ಇರ್ತಿತ್ತು. ನೋಡುವುದಕ್ಕೆ ಈಗಿನ ಸಿಂಹಗಳಿಗಿಂತ ತುಂಬಾ ವಿಭಿನ್ನವಾಗಿ ಕಾಣ್ತಿದ್ವು. ಹಾಗೂ ಇವೆರಡರ ಟೈಮ್ ಲೈನ್ ಕೂಡ ತುಂಬಾನೇ ಬೇರೆಯಾಗಿತ್ತು. ಅಂದ್ರೆ ಯುರೇಷಿಯನ್ ಸಿಂಹಗಳು ಅಳಿದು ಹೋದ್ಮೇಲೆ ಈ ಆಫ್ರಿಕನ್ ಸಿಂಹಗಳ ಎವಲ್ಯೂಷನ್ ಅನ್ನೋದು ಶುರುವಾಗಿರಬಹುದು. ಕೆಲವು ಸಂಶೋಧಕರ ಪ್ರಕಾರ ಈಗಿನ ಸಿಂಹಗಳ ಕುಟುಂಬಕ್ಕೆ ಈ ಯುರೇಷಿಯನ್ ಸಿಂಹಗಳು ಸೇರೋದಿಲ್ಲ. ಬದಲಿಗೆ ಹುಲಿಗಳ ಕುಟುಂಬಕ್ಕೆ ಈ ಸಿಂಹಗಳು ಸೇರ್ತವೆ. ಈ ಸಿಂಹಗಳ ಅವಶೇಷಗಳು ಹೆಚ್ಚಾಗಿ ಗುಹೆಗಳಲ್ಲೇ ಸಿಗ್ತಿವೆ. ಇದರಿಂದ ಇವುಗಳು ವಿಂಟರ್ ಸೀಸನ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಈ ಗುಹೆಗಳಲ್ಲೇ ಹೆಚ್ಚಾಗಿ ವಾಸ ಮಾಡ್ತಿದ್ವು. ಆದ್ರೆ ಇವತ್ತಿನಿಂದ 10,000 ವರ್ಷಗಳ ಹಿಂದೆ ಹಿಮಯುಗ ಮುಗಿಯುವ ಸಮಯದಲ್ಲಿ ಈ ಸಿಂಹಗಳು ಕೂಡ ಕಂಪ್ಲೀಟ್ ಆಗಿ ಅಳಿದು ಹೋಗ್ತವೆ. ಜೊತೆಗೆ ಆ ಸಮಯದಲ್ಲಿ ಜೀವಿಸಿದ್ದ ಆದಿಮಾನವರು ಈ ಸಿಂಹಗಳನ್ನ ಹೆಚ್ಚಾಗಿ ಬೇಟೆಯಾಡುವುದು ಕೂಡ ಇವು ಅಳಿದು ಹೋಗುವುದಕ್ಕೆ ಒಂದು ಕಾರಣವಾಗಿರಬಹುದು. 2017 ಸೈಬೀರಿಯಾದ ಒಂದು ಪ್ರದೇಶದಲ್ಲಿ ಮಂಜುಗಡ್ಡೆಯಲ್ಲಿ ಹೆಪ್ಪುಗಟ್ಟಿರುವ ಒಂದು ಯುರೇಷಿಯನ್ ಸಿಂಹದ ಮರಿಯ ದೇಹ ಸಿಗುತ್ತೆ. ಇದನ್ನ ಕಂಡುಹಿಡಿದ ವಿಜ್ಞಾನಿಗಳು ಇದಕ್ಕೆ ಒಂದು ಹೆಸರನ್ನ ಕೂಡ ಇಡ್ತಾರೆ. ಅದೇ ಸ್ಪಾರ್ಟಾ. ಇದೊಂದು ಹಿಮಯುಗದಲ್ಲಿ ಜೀವಿಸಿದ್ದ ಒಂದು ಪ್ರಾಣಿ. ಈ ಮರಿ ಸಿಂಹದ ದೇಹ ಸಾವಿರಾರು ವರ್ಷಗಳಾದ್ರೂ ಕೂಡ ಈ ಮಂಜುಗಡ್ಡೆಯಲ್ಲಿ ತುಂಬಾನೇ ಸುರಕ್ಷಿತವಾಗಿತ್ತು. ನಂಬರ್ 4, ಸ್ಟೆಪ್ ಬಿಸನ್. ಫ್ರೆಂಡ್ಸ್, ಇದೊಂದು ಕಾಡು ಕೋಣದ ಅಳಿದು ಹೋಗಿರುವ ಜಾತಿ. ಹಿಮಯುಗದ ಕಾಲದಲ್ಲಿ ಈ ಪ್ರಾಣಿಗಳು ಅಳಿದು ಹೋಗಿವೆ. ಈ ಹಿಮಯುಗದ ಕಾಲದಲ್ಲಿ ಜೀವಿಸಿದ್ದ ಹಲವಾರು ಪ್ರಾಣಿಗಳು ಪ್ರೆಸೆಂಟ್ ಟೈಮ್ ನಲ್ಲಿ ಕಾಣ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಬಂದು ಹಿಮಯುಗ ಮುಗಿಯೋದು. ಈಗಿನ ಕಾಡು ಕೋಣಗಳಿಗೆ ಹೋಲಿಸಿದ್ರೆ ಆಗಿನ ಕಾಡು
ಕಾಡುಕೋಣಗಳ ದೇಹದ ಮೇಲಿನ ಕೂದಲುಗಳು ತುಂಬಾ ಹೆಚ್ಚಾಗಿರ್ತಿತ್ತು. ಅಷ್ಟೇ ಅಲ್ಲ, ಈಗಿರುವ ಕಾಡುಕೋಣಗಳಿಗಿಂತ ಹಿಮಯುಗದ ಕಾಡುಕೋಣಗಳ ಸೈಜ್ ಅನ್ನೋದು ತುಂಬಾ ದೊಡ್ಡದಾಗಿತ್ತು. ಹಿಮಯುಗ ಮುಗಿದ ಕಾರಣ ವಾತಾವರಣದಲ್ಲಿ ಬಂದ ಬದಲಾವಣೆಗಳಿಂದ ಹಾಗೂ ಆದಿಮಾನವರು ಮಾಡಿದ ಬೇಟೆಗಳಿಂದ ಈ ಹಿಮಯುಗದ ಕಾಡುಕೋಣಗಳು ಈ ಭೂಮಿಯ ಮೇಲೆ ಸಂಪೂರ್ಣವಾಗಿ ನಾಶವಾಗಿವೆ. ಆದ್ರೆ 2011ರಲ್ಲಿ ಸೈಬೀರಿಯಾದ ಒಂದು ಹಿಮ ಪ್ರದೇಶದಲ್ಲಿ ಇದರ 9,000 ವರ್ಷಗಳ ಪುರಾತನವಾದ ಹೆಪ್ಪುಗಟ್ಟಿದ ದೇಹ ಸಿಗುತ್ತೆ. ಇದರಲ್ಲಿ ಮೆದುಳು, ಹೃದಯ ಹಾಗೂ ಜೀರ್ಣಾಂಗ ಈಗಲೂ ಕೂಡ ಸುರಕ್ಷಿತವಾಗಿತ್ತು. ಇದರಿಂದ ವಿಜ್ಞಾನಿಗಳು ಹೇಳುವುದೇನೆಂದ್ರೆ ಮುಂದೆ ಬರುವ ದಿನಗಳಲ್ಲಿ ಈ ಪ್ರಾಣಿಯನ್ನ ಕೂಡ ಕ್ಲೋನಿಂಗ್ ಮಾಡುವುದು ತುಂಬಾ ಸುಲಭವಾಗಬಹುದು. ನಂಬರ್ 3, ದಿ ಅನ್ನೋನ್. ಫ್ರೆಂಡ್ಸ್, 2018 ಸೈಬೀರಿಯಾದ ಒಂದು ಪ್ರದೇಶದಲ್ಲಿ ಒಂದು ಪ್ರಾಣಿಯ ದೇಹ ಸಿಗುತ್ತೆ. ಅದೊಂದು ಕೆನೈನ್ ಆಗಿತ್ತು. ಕೆನೈನ್ ಅಂದ್ರೆ ನೋಡುವುದಕ್ಕೆ ನಾಯಿಗಳ ತರ ಕಾಣುವ ಜೀವಿಗಳನ್ನ ಕೆನೈನ್ ಅಂತ ಕರೀತಾರೆ. ಉದಾಹರಣೆಗೆ ನಾಯಿ, ತೋಳ, ನರಿ ಎಕ್ಸೆಟ್ರಾ. ಆದ್ರೆ ಈಗ ಸಿಕ್ಕಿರುವ ಈ ದೇಹ ನಾಯಿ ಅಥವಾ ತೋಳಕ್ಕೆ ಸೇರಿದ ಜೀವಿ. ಇದರಿಂದ ವಿಜ್ಞಾನಿಗಳು ಇದಕ್ಕೆ ಡೋಗರ್ ಅನ್ನುವ ಹೆಸರನ್ನ ಇಡಲಾಗಿದೆ. ಇದು ಪಕ್ಕ ಯಾವ ಜಾತಿಗೆ ಸೇರಿದ ಜೀವಿ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಕೆಲವರ ಅಭಿಪ್ರಾಯ ಏನಂದ್ರೆ ಆದಿಮಾನವರು ಮೊಟ್ಟ ಮೊದಲ ಬಾರಿಗೆ ನಾಯಿ ಮತ್ತು ತೋಳಗಳ ಕ್ರಾಸ್ ಬ್ರೀಡಿಂಗ್ ಅನ್ನ ಮಾಡಿದ ಜೀವಿ ಆಗಿರ್ಬೋದು. ಈ ರೀತಿ ಒಬ್ಬೊಬ್ರು ಒಂದೊಂದು ಕಥೆಯನ್ನ ಹೇಳ್ತಾರೆ. ಏನೇ ಆದ್ರೂ ಕೂಡ ಇದು 18,000 ವರ್ಷಗಳ ಪುರಾತನವಾದ ಜೀವಿ. ಜೊತೆಗೆ ತುಂಬಾನೇ ಸುರಕ್ಷಿತವಾದ ಸ್ಥಿತಿಯಲ್ಲಿ ಇದರ ದೇಹ ವಿಜ್ಞಾನಿಗಳಿಗೆ ಸಿಕ್ಕಿದೆ. ನಂಬರ್ 2, ಕೇವ್ ಬೀರ್. ಫ್ರೆಂಡ್ಸ್, ಈ ಗುಹೆ ಕರಡಿಗಳು ಸೇಮ್ ಈಗಿನ ಪಾಂಡಗಳ ತರಾನೇ ಸಸ್ಯಹಾರಿಗಳಾಗಿದ್ವು. ಜೊತೆಗೆ ಹಿಮಯುಗದ ಸಮಯದಲ್ಲಿ ಕೂಡ ಚಳಿಗಾಲ ಬರ್ತಿತ್ತು. ಆ ಚಳಿಗಾಲದಿಂದ ತಪ್ಪಿಸಿಕೊಳ್ಳಲು ಈ ಕರಡಿಗಳು ಹೆಚ್ಚಾಗಿ ಗುಹೆಗಳಲ್ಲಿ ಜೀವಿಸ್ತಾ ಇದ್ವು. ಆದ್ರೆ ಹಿಮಯುಗದಲ್ಲಿ ಬರುತ್ತಿದ್ದ ಚಳಿಗಾಲದಲ್ಲಿ ಹೆಚ್ಚು ಕರಡಿಗಳು ಸರ್ವೈವ್ ಆಗೋದಕ್ಕೆ ತುಂಬಾ ಕಷ್ಟವಾಗ್ತಿತ್ತು. ಇದ್ರ ಜೊತೆಗೆ ಕೇವ್ ಲಯನ್ಗಳು ಗುಹೆಗಳಲ್ಲಿ ಈ ಕರಡಿಗಳನ್ನ ಬೇಟೆಯಾಡ್ತಿದ್ವು. ಅಷ್ಟೇ ಅಲ್ಲ, ಆಗಿನ ಕಾಲದ ಆದಿಮಾನವರು ಕೂಡ ಈ ಕರಡಿಗಳನ್ನ ಹೆಚ್ಚಾಗಿ ಬೇಟೆಯಾಡ್ತಿದ್ರು. ಇವೆಲ್ಲ ಕಾರಣಗಳಿಂದ 24,000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಸಂಪೂರ್ಣವಾಗಿ ಈ ಕರಡಿಗಳು ನಾಶವಾಗಿವೆ. ಇದರಿಂದಾನೇ ಈ ಕರಡಿಗಳ ಅವಶೇಷಗಳು ಈಗಲೂ ಕೂಡ ಗುಹೆಗಳಲ್ಲಿ ಸಿಗ್ತಿವೆ. ಮೊದಲಲ್ಲಿ ಈ ಕರಡಿಯ ಮೂಳೆಗಳು ಸಿಕ್ಕಾಗ ಇವು ಡ್ರಾಗನ್ಸ್ ಅಂತ ನಂಬಲಾಗ್ತಿತ್ತು. 2020 ಸೈಬೀರಿಯಾದ ಒಂದು ಪ್ರದೇಶದಲ್ಲಿ ಸುರಕ್ಷಿತವಾಗಿ ಮಂಜುಗಡ್ಡೆಯಲ್ಲಿ ಹೆಪ್ಪುಗಟ್ಟಿರುವ ಒಂದು ಕರಡಿಯ ದೇಹ ಸಿಕ್ಕಿದೆ. ಇದರ ಮೂಗಿನ ಪಾರ್ಟ್ ಅನ್ನೋದು ಈಗಲೂ ಕೂಡ ಸುರಕ್ಷಿತವಾಗಿದೆ. ಈ ದೇಹದ ಮೇಲೆ ಸಂಶೋಧನೆ ಮಾಡಿದ್ಮೇಲೆ ಇದು 22ರಿಂದ 40,000 ವರ್ಷಗಳ ಪುರಾತನವಾದ ದೇಹ ಅಂತ ವಿಜ್ಞಾನಿಗಳು ತಿಳಿದುಕೊಳ್ತಾರೆ. ನಂಬರ್ 1, ಊಲಿ ರೈನೋಸರಸ್. ಇದು ಕೂಡ ಹಿಮಯುಗದಲ್ಲಿ ಜೀವಿಸಿದ್ದ ಪ್ರಾಣಿ. ಈಗಿರುವ ರೈನೋಸರಸ್ ಗಳ ಜಾತಿಯಲ್ಲಿ ಅಳಿದು ಹೋಗಿರುವ ಒಂದು ರೈನೋಸರಸ್ ಜಾತಿ ಇದು. ಪ್ರಸ್ತುತ ಇರುವ ರೈನೋಸರ್ಗಳಿಗಿಂತ ಈ ಊಲಿ ರೈನೋಸರಸ್ ತುಂಬಾ ವಿಭಿನ್ನವಾಗಿದ್ವು. ಅಂದ್ರೆ ತುಂಬಾನೇ ಕಡಿಮೆ ಟೆಂಪರೇಚರ್ ನಲ್ಲಿ ಈ ಪ್ರಾಣಿಗಳು ಜೀವಿಸ್ತಾ ಇದ್ವು. ಇದರಿಂದ ಇದರ ದೇಹದ ಮೇಲೆ ಹೆಚ್ಚು ಕೂದಲುಗಳನ್ನ ನಾವು ನೋಡಬಹುದು. ಈ ಕಾರಣದಿಂದ ಈಗಿನ ರೈನೋಸರಸ್ ಗಳಿಗಿಂತ ತುಂಬಾನೇ ವಿಭಿನ್ನವಾಗಿ ಕಾಣಿಸ್ತಿದ್ವು. ಆದ್ರೆ ಹಿಮಯುಗ ಮುಗಿದ ಮೇಲೆ ವಾತಾವರಣದಲ್ಲಿ ಬಂದ ಬದಲಾವಣೆಗಳಿಂದ ಹಾಗೂ ಮನುಷ್ಯನು ಮಾಡಿದ ಬೇಟೆಗಳಿಂದ 14,000 ವರ್ಷಗಳ ಹಿಂದೆಯೇ ಸಂಪೂರ್ಣವಾಗಿ ನಾಶವಾಗಿವೆ. ಆದ್ರೆ 2015 ಸೈಬೀರಿಯಾದ ಒಂದು ಪ್ರದೇಶದಲ್ಲಿ ಊಲಿ ರೈನೋಸರಸ್ ನ ದೇಹ ಸಿಕ್ಕಿದೆ. ವಿಜ್ಞಾನಿಗಳ ಪ್ರಕಾರ ಈ ದೇಹ 10,000 ವರ್ಷಗಳ ಪುರಾತನವಾಗಿದೆ. ವಿಜ್ಞಾನಿಗಳು ಈ ರೈನೋಸರಸ್ ನ ದೇಹಕ್ಕೆ ಸಾಶಾ ಅನ್ನುವ ಹೆಸರನ್ನ ಇಡಲಾಗಿದೆ. ಈ ಪ್ರಾಣಿ ಸತ್ತೋದಾಗ ಇದರ ವಯಸ್ಸು ಕೇವಲ 3ರಿಂದ 4 ವರ್ಷಗಳು ಅಷ್ಟೇ. ಜೊತೆಗೆ 2020ರಲ್ಲಿ ಕೂಡ ಸೈಬೀರಿಯಾದಲ್ಲಿ ಮತ್ತೊಂದು ರೈನೋಸರಸ್ ನ ದೇಹ ಸಿಗುತ್ತೆ. ಈ ಬಾರಿ ಸಿಕ್ಕಿದ ದೇಹ ಒಂದು ವಯಸ್ಕರ ರೈನೋಸರಸ್ ಆಗಿತ್ತು. ಇಲ್ಲಿ ಎಲ್ಲರನ್ನ ಆಶ್ಚರ್ಯಪಡಿಸುವ ಸಂಗತಿ ಏನಂದ್ರೆ ಈ ದೇಹದ ಒಳಗಡೆ ಇನ್ನೂ ಕೆಲವು ಆರ್ಗನ್ಸ್ ಸುರಕ್ಷಿತವಾಗಿದ್ವು. ಸೋ ಮೈ ಡಿಯರ್ ಥಿಂಕರ್ಸ್, ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.